ತನ್ನಲ್ಲಿ ಇರುವಂತಹ ಈಶ್ವರನನ್ನು ಹುಡುಕಿದರೆ ತನ್ನ ಇಂದ್ರಿಯಗಳು ಹಾಗೂ ಭಾವನೆಗಳನ್ನು ಹಿಡಿತದಲ್ಲಿಟ್ಕೊಂಡ್ರೆ ಅಂತವನು ಗೃಹಸ್ಥನಾಗಿದ್ದರೇನು ಸನ್ಯಾಸಿಯಾಗಿದ್ದರೇನು ಅಂತವನು ಮೋಕ್ಷ ಪಡೆಯುತ್ತಾನೆ. ಠಾಕೂರ್ ಸಾಹೇಬ್ರೆ, ಈಗಾಗ್ಲೇ ಸಮಯ ಮೀರೋಗಿದೆ. ಇವ್ರನ್ನ ಬದುಕುಳಿಸುವಂತ ಚಾನ್ಸಸ್ ಯಾವುದೂ ಇಲ್ಲ. ಏನೂ ಆಗಿಲ್ಲ ಅವಳಿಗೆ, ಏನೂ ಆಗಿಲ್ಲ. ವೈನಿಧಿಗೆ ಅವಳು ವಾಪಸ್ ಬರ್ತಾಳೆ. ಅವಳು ನನಗೆ ಮಾತು ಕೊಟ್ಟಿದ್ದಾಳೆ. ಅವಳು ವಾಪಸ್ ಬರ್ತಾಳೆ. ಏನಾಗಿಲ್ಲ ಅವಳಿಗೆ. ಡಾಕ್ಟರ್, ಇವಳು ಲೈಫ್ ಸಪೋರ್ಟ್ ಸಿಸ್ಟಮ್ನ ತೆಗೆದ್ಬಿಡಿ. ಇಲ್ಲ ಇಲ್ಲ, ಏನಾಗಿಲ್ಲ ಅಪ್ಪ ವೈನಿಧಿಗೆ. ಏನ್ ಮಾತಾಡ್ತಿದ್ದೀರಾ? ಪುಟ್ಟ, ಏನು ಆಗಿಲ್ಲ. ಅವಳು ಸಾಯೋ ಹಾಗಿಲ್ಲ ಡಾಕ್ಟರ್. ನಂಬಲೇಬೇಕು ಕೌಶಿಕ್, ಅವಳು ಸತ್ತು ಹೋಗಿದ್ದಾಳೆ. ಏನು ಆಗಿಲ್ಲ ವೈನಿಧಿಗೆ. ನಾನು ಹೇಳ್ತಿದ್ದೀನಲ್ಲ, ಏನು ಆಗಿಲ್ಲ ವೈನಿಧಿಗೆ. ಕೌಶಿಕ್, ಅವಳು ಸತ್ತು ಹೋಗಿದ್ದಾಳೆ. ಏನು ಆಗಿಲ್ಲ ವೈನಿಧಿಗೆ. ಏನು ನೀವೇನು ಮಾಡಬೇಡಿ ಡಾಕ್ಟರ್. ಕೌಶಿಕ್, ಏನು ಮಾಡಬೇಡಿ. ನನ್ನ ಮಾತು ಕೇಳಿ. ಈ 5ನೇ ದ್ವಾರ ನಿನ್ನನ್ನ ನಿಕ್ರಂತನ ಲೋಕದಲ್ಲಿ ಕರೆತಂದಿದೆ ವೈನಿಧಿ. ನಿನ್ನ ಸುತ್ತ ಕಾಣಿಸುತ್ತಿರುವ ಈ ಚಕ್ರಗಳು ಒಂದೇ ಬಾರಿಗೆ ಮನುಷ್ಯನನ್ನ ತುಂಡಾಗಿಸಬಲ್ಲವು. ನಾನು ನಿನಗೆ ಪ್ರಶ್ನೆಯನ್ನ ಕೇಳುತ್ತಿದ್ದ ಹಾಗೆ ಇವು ನಿನ್ನ ಮೇಲೆ ದಾಳಿ ಮಾಡುವವು. ಅವುಗಳಿಂದ ತಪ್ಪಿಸಿಕೊಳ್ಳುತ್ತಾ ನೀನು ಸರಿಯಾದ ಉತ್ತರವನ್ನು ನೀಡಬೇಕು. ನಾನು ತಯಾರಿದ್ದೀನಿ. ಸಪ್ತಪದಿಯ 5ನೇ ವಚನಾನುಸಾರ ತಮ್ಮ ಪರಿವಾರಕ್ಕೆ ಸಂಬಂಧಿಸಿದ ಎಲ್ಲ ನಿರ್ಣಯಗಳನ್ನ ಅವರಿಬ್ಬರು ಒಟ್ಟುಗೂಡಿಯೇ ಮಾಡಬೇಕು. ಭಗವಂತ ರಾಮನನ್ನ ವನವಾಸಕ್ಕೆ ಕಳಿಸುವ ನಿರ್ಧಾರವನ್ನ ರಾಜ ದಶರಥ ಮತ್ತು ಅವರ ಪತ್ನಿಯರು ಜೊತೆಗೂಡಿ ಮಾಡಿದ್ದರೆ